ಬೆಂಗಳೂರಲ್ಲೊಂದು ಹೃದಯ ವಿದ್ರಾವಕ ಘಟನೆ ಒಂದು ನಡೆದು ಹೋಗಿದೆ. ಈ ಮಟ್ಟಕ್ಕೆ ತಾಯಿಯೊಬ್ಬಳು ಇಳಿತಾಳೆ ಅಂತಂದರೆ ದುರದೃಷ್ಟಕರ. ಮಕ್ಕಳಿಬ್ಬರನ್ನ ಕೊಲೆ ಮಾಡಿದ್ದಾಳೆ ತಾಯಿಯೊಬ್ಬಳು. ಜಾಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. 9 ವರ್ಷದ ಗೌತಮ್, 7 ವರ್ಷದ ಲಕ್ಷ್ಮಿ, ಇಬ್ಬರು ಮಕ್ಕಳನ್ನ ತಾಯಿ ಗಂಗಾದೇವಿ ಕೊಲೆ ಮಾಡಿದ್ದಾಳೆ. ಹೆಸರು ಗಂಗಾದೇವಿ. ಮಾರ್ಚ್ನಲ್ಲಿ ಪತಿ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸನ್ನು ಪತ್ನಿ ದಾಖಲಿಸಿರ್ತಾಳೆ. ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗ್ತಾ ಇದ್ದಾನೆ ಅಂತ ದೂರನ್ನು ಕೊಟ್ಟಿರ್ತಾಳೆ. ದೂರಿನ ಆಧಾರದ ಮೇಲೆ ಪತಿಯನ್ನು ಬಂಧಿಸಿ ಜೈಲಿಗಟ್ಟಿರ್ತಾರೆ ಪೊಲೀಸರು. ಆದರೆ ಈಗ ಮಕ್ಕಳನ್ನೇ ಅವಳು ಕೊಲೆ ಮಾಡಿಬಿಟ್ಟಿದ್ದಾಳೆ. ಇಬ್ಬರು ಮಕ್ಕಳನ್ನು, ಒಂದು 9 ವರ್ಷದ ಗೌತಮ್, ಇನ್ನೊಂದು ಕಡೆಗೆ 7 ವರ್ಷದ ಲಕ್ಷ್ಮಿ. 112ಗೆ ಫೋನ್ ಬರುತ್ತೆ. ಅವರು ತಾಯಿ ಫೋನ್ ಮಾಡುತ್ತೆ, ಅಂದರೆ ಗಲಾಟೆ ಆಗಿದೆ ಅಂತ. ಸೊ ನಮ್ಮವರು ಬಂದು ನೋಡ್ತಾರೆ. ಆಮೇಲೆ ನಮಗೆ ಗೊತ್ತಾಗುತ್ತೆ ಇಬ್ಬರು ಮಕ್ಕಳನ್ನು ಅವರು ಸಾಯಿಸಿದ್ದಾರೆ ಅಂತ ಒಂದು ಪ್ರೈಮಾ ಫೇಸಿ ಅವರೇ ಒಪ್ಕೊಳ್ತಾರೆ. ಅದರಲ್ಲಿ ಕಾರಣ ಏನು ಅಂತ ಹೇಳಿದರೆ, ಮತ್ತು ಈ ಹಿಂದೆ ಈ ಮಕ್ಕಳ ತಂದೆ ಯಾರಿದ್ದಾರೆ ಅವ್ರ ಮೇಲೆ ಒಂದು ಪೋಕ್ಸೋ ಕೇಸ್ ಆಗಿದೆ. ಇದರಲ್ಲಿ ಯಾರು ತೀರ್ಕೊಂಡಿದ್ದಾರೋ ಮಗಳು ಅವರೇ ಕಂಪ್ಲೇಂಟ್ ಕೊಡ್ತಾರೆ, ಅವ್ರ ತಾಯಿ ಮತ್ತು ಅವರು ಕಂಪ್ಲೇಂಟ್ ಕೊಡ್ತಾರೆ. ಸೊ ಪೋಕ್ಸೋ ಅಡಿನಲ್ಲಿ ಒಂದು FIR ಆಗುತ್ತೆ. ಅದರ ಮೇಲೆ ನಾವು ಕೌನ್ಸಿಲಿಂಗ್ ಕಳಿಸ್ತೀವಿ ಮತ್ತು ಒಂದು ರೀಕನ್ಫರ್ಮೇಷನ್ ನಿಮ್ಮ ಹ್ಯಾಂಡ್ಸ್ ಕಡೆಯಿಂದನೂ ಮಾಡಿಸ್ತೀವಿ. ಸೊ ಅದಾದ ಮೇಲೆ ಅವ್ರನ್ನೂ ನಾವು ಜಾಲಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಹಿಂದಿನ ತಿಂಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಅದಾದಮೇಲೆ ಮನೆಯಲ್ಲಿ ತಾಯಿ ಮತ್ತು ಇಬ್ಬರು ಮಕ್ಕಳಿರ್ತಾರೆ. ಸೊ ನಿನ್ನೆ ಹಬ್ಬ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅವರು ಕುಟುಂಬ ನಡೆಸಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಅಂತ ಅವ್ರಿಗೊಂದು ಅಧೈರ್ಯ ಇದೆ. ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ, ಅಂದರೆ ಬಿಕಾಸ್ ಆಫ್ ಆಲ್ ದಿಸ್ ಎಪಿಸೋಡ್ಸ್ ಏನಾಗಿದ್ದಾವೆ. ಸೊ ಹಾಗಾಗಿ ಅವರು ನೈಟೆಲ್ಲ ಹಬ್ಬ ಎಲ್ಲ ಮುಗಿಸಿದ ಮೇಲೆ ಅವ್ರಿಗೆ ಈಗ ನಾವು